1999 ಮೇ 29ರಂದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಮೇಜರ್ ಮರಿಯಪ್ಪನ್ ಸರವಣನ್ ಶತ್ರುಗಳ ವಿರುದ್ಧ ಹೋರಾಡುವಾಗ ಹುತಾತ್ಮರಾದರು. ಯುದ್ಧ ಭೂಮಿಯಲ್ಲಿ ಅವರ ಅದಮ್ಯ ಧೈರ್ಯ ಮತ್ತು ಶೌರ್ಯಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ವೀರಚಕ್ರ ನೀಡಿ ಗೌರವಿಸಲಾಯಿತು. ಸೇನೆಯಲ್ಲಿ ಮೇಜರ್ ಸರವಣನ್ ಅವರ ಕೋಡ್ ನೇಮ್ ಚಂಗೇಜ್ ಎಂದಾಗಿತ್ತು. ಅವರನ್ನು 1995ರಲ್ಲಿ ಬಿಹಾರ ರೆಜಿಮೆಂಟ್ಗೆ ನೇಮಿಸಲಾಯಿತು. ಕಾರ್ಗಿಲ್ಗೆ ಹೋಗುವ ಮೊದಲು ಮೇಜರ್ ಸರವಣನ್ ಅವರನ್ನು ತಮೂಲ್ಪುರ, ಕೂಚ್ ಬಿಹಾರ್ ಮತ್ತು ಭೂತಾನ್ನಲ್ಲಿ ನಿಯೋಜಿಸಲಾಗಿತ್ತು. ಅವರು 1996ರಲ್ಲಿ ಕ್ಯಾಪ್ಟನ್ ಶ್ರೇಣಿಗೆ ಮತ್ತು 1999ರಲ್ಲಿ ಮೇಜರ್ ಆಗಿ ಬಡ್ತಿ ಪಡೆದರು. 1999ರಲ್ಲಿ ಕಾರ್ಗಿಲ್ ಕಾರ್ಯಾಚರಣೆಗಾಗಿ ಮೇಜರ್ ಎಂ ಸರವಣನ್ ಅವರ ಘಟಕವನ್ನು ಅಸ್ಸಾಂನಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸ್ಥಳಾಂತರಿಸಲಾಯಿತು. ಮೇ 26ರಂದು ಪ್ರಾರಂಭವಾದ ಆಪರೇಷನ್ ವಿಜಯ್ ಸಮಯದಲ್ಲಿ ಸಿಯಾಚಿನ್ ನಂತರ ವಿಶ್ವದ 2ನೇ ಅತಿ ಎತ್ತರದ ಯುದ್ಧ ಭೂಮಿಯಾದ ಬಟಾಲಿಕ್ ಸೆಕ್ಟರ್ನ ಪಶ್ಚಿಮ ಅಂಚಿನಲ್ಲಿರುವ ಜುಬಾ ರಿಡ್ಜ್ನಲ್ಲಿ .4268 ಅನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಅವರ ಘಟಕಕ್ಕೆ ವಹಿಸಲಾಯಿತು. ಈ ಪ್ರದೇಶವು ಹಿಮದಿಂದ ಆವೃತವಾದ ಮೊನಚಾದ ಬಂಡೆಗಳಿಂದ ಮತ್ತು ಹಸಿರಿಲ್ಲದ ಚಾಕು ಅಂಚಿನ ಶಿಖರಗಳಿಂದ ಮಾಡಲ್ಪಟ್ಟಿದೆ. 1999ರ ಮೇ 29ರಂದು ಮುಂಜಾನೆ 4 ಗಂಟೆಗೆ ಮೇಜರ್ ಮರಿಯಪ್ಪನ್ ಸರವಣನ್ ಅವರ ಘಟಕ ಮತ್ತು ಪಾಕಿಸ್ತಾನಿ ಪಡೆಗಳ ನಡುವೆ ಯುದ್ಧ ಪ್ರಾರಂಭವಾಯಿತು. ಮೇಜರ್ ಸರವಣನ್ ಯಮರಾಯನಂತೆ ಶತ್ರುಗಳ ಮೇಲೆ ದಾಳಿ ಮಾಡುತ್ತಿದ್ದರು. ಅವರು ರಾಕೆಟ್ ಲಾಂಚರ್ ಅನ್ನು ಹಾರಿಸಿ 2 ಶತ್ರು ಸೈನಿಕರನ್ನು ಕೊಂದರು. ಆದರೆ ಈ ವೇಳೆ ಅವರ ಹೊಟ್ಟೆಯಲ್ಲಿ ಸ್ವಲ್ಪ ಗಾಯವಾಗಿತ್ತು. ಆದರೂ ಅವರು ಸುಮ್ಮನಿರಲಿಲ್ಲ. ಅವರ ಕಮಾಂಡಿಂಗ್ ಆಫೀಸರ್ ಅನೇಕ ಸಾವು ನೋವುಗಳನ್ನು ನೋಡಿ ಅವರನ್ನು ಹಿಮ್ಮೆಟ್ಟುವಂತೆ ಕೇಳಿಕೊಂಡರು. ಅದಕ್ಕೆ ಮೇಜರ್ ಸರವಣನ್, ನಿಮ್ಮ ಚಂಗೇಜ್ಗೆ ಏನೂ ಆಗುವುದಿಲ್ಲ ಎಂದು ಉತ್ತರಿಸಿದ್ದರಂತೆ. ಅವರು ಗುಂಡುಗಳನ್ನು ಹಾರಿಸಿ ಇನ್ನೂ 2 ಶತ್ರು ಸೈನಿಕರನ್ನು ಕೊಂದರು. ಆದರೆ ಬೆಳಗ್ಗೆ 6:30ಕ್ಕೆ ಅವರ ತಲೆಗೆ ಗುಂಡು ತಗುಲಿ ಮೇಜರ್ ಮರಿಯಪ್ಪನ್ ಸರವಣನ್ ಹುತಾತ್ಮರಾದರು. ಅವರ ಘಟಕವು ಜುಲೈ 6ರಂದು .4268 ಅನ್ನು ವಶಪಡಿಸಿಕೊಂಡಿತು. ಹಾಗೆಯೇ ಕಾರ್ಗಿಲ್ ಯುದ್ಧವು 1999ರ ಜುಲೈ 26ರಂದು ಭಾರತೀಯ ಸೇನೆಯ ವಿಜಯದೊಂದಿಗೆ ಕೊನೆಗೊಂಡಿತು. 1999ರ ಮೇ 29ರಂದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ದೇಶವು ಇನ್ನೊಬ್ಬ ವೀರ ಸೈನಿಕನನ್ನು ಕಳೆದುಕೊಂಡಿತು. ಬಟಾಲಿಕ್ ಸೆಕ್ಟರ್ನಿಂದ .4268ನಲ್ಲಿ ಚಾರ್ಲಿ ಕಂಪನಿಯನ್ನು ಮುನ್ನಡೆಸುತ್ತಿದ್ದ ನಾಯಕ್ ಗಣೇಶ್ ಪ್ರಸಾದ್ ಯಾದವ್ ಈ ದಿನ ಹುತಾತ್ಮರಾದರು. ಯುದ್ಧ ಭೂಮಿಯಲ್ಲಿನ ಅವರ ಶೌರ್ಯಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ವೀರಚಕ್ರ ನೀಡಲಾಯಿತು. ಚಾರ್ಲಿ ಕಂಪನಿಯಲ್ಲಿ ನಾಯಕ್ ಗಣೇಶ್ ಪ್ರಸಾದ್ ಯಾದವ್ ಅವರನ್ನು ದಾಳಿ ತಂಡದ ಮುಂಚೂಣಿಯಲ್ಲಿ ಇರಿಸಲಾಗಿತ್ತು. ಅದರ ನಂತರ ಅವರು ಬಹಳ ಶೌರ್ಯದಿಂದ ಶತ್ರುಗಳು ನಿರ್ಮಿಸಿದ್ದ ಕೋಟೆಗಳನ್ನು ತಲುಪಿದರು ಮತ್ತು ಇದ್ದಕ್ಕಿದ್ದಂತೆ ದಾಳಿ ಮಾಡಿದರು. ಇದರಿಂದಾಗಿ ಪಾಕಿಸ್ತಾನಿ ಸೈನ್ಯಕ್ಕೆ ಯೋಚಿಸುವ ಅವಕಾಶವೂ ಇರಲಿಲ್ಲ. ಅವರು 2 ಶತ್ರುಗಳನ್ನು ಕೊಂದರು. ಆದರೆ ಗುಂಡಿನ ದಾಳಿಯ ವೇಳೆ ಗಣೇಶ್ ಪ್ರಸಾದ್ ಯಾದವ್ ಗಂಭೀರವಾಗಿ ಗಾಯಗೊಂಡು ಅವರಿಗೆ ಸಾಕಷ್ಟು ರಕ್ತಸ್ರಾವವಾಗಿತ್ತು. ಇದರಿಂದಾಗಿಯೇ ಅವರು ಯುದ್ಧ ಭೂಮಿಯಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಮತ್ತು ತಾಯಿ ಭಾರತೀಯ ಮಡಿಲಲ್ಲಿ ಶಾಶ್ವತವಾಗಿ ಮಲಗಿದರು. 1987ರ ಮೇ 29ರಂದು ಭಾರತದ 5ನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ನವದೆಹಲಿಯಲ್ಲಿ ಕೊನೆಯುಸಿರೆಳೆದರು. ಇತ್ತೀಚೆಗೆ ಅವರಿಗೆ ಭಾರತ ಸರ್ಕಾರವು ಮರಣೋತ್ತರವಾಗಿ ದೇಶದ ಅತ್ಯುನ್ನತ ಗೌರವವಾದ ಭಾರತ ರತ್ನವನ್ನು ನೀಡಿದೆ. ಚೌಧರಿ ಚರಣ್ ಸಿಂಗ್ ಅವರ ಅಧಿಕಾರಾವಧಿಯು 1979ರ ಜುಲೈ 28ರಿಂದ 1980ರ ಜನವರಿ 14ರವರೆಗೆ ಇತ್ತು. ಅವರನ್ನು ರೈತರ ದೇವರು ಎಂದು ಕರೆಯಲಾಗುತ್ತದೆ. ಒಂದು ದಿನವೂ ಕೂಡ ಸಂಸತ್ತಿಗೆ ಹೋಗದ ಏಕೈಕ ಪ್ರಧಾನಿ ಅವರು. ಚೌಧರಿ ಚರಣ್ ಸಿಂಗ್ ಅವರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಮತ್ತು ಯಾವಾಗಲೂ ಬಡವರು ಮತ್ತು ರೈತರ ಪರವಾಗಿ ಧ್ವನಿ ಎತ್ತಲು ಕೆಲಸ ಮಾಡಿದರು. ಸ್ವಾತಂತ್ರ್ಯ ನಂತರ ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಾಗ ಕಾಂಗ್ರೆಸ್ನ ಭಾಗವಾಗಿದ್ದ ಚರಣ್ ಸಿಂಗ್ ಅವರು ಇಂದಿರಾ ಅವರನ್ನು ಬಲವಾಗಿ ವಿರೋಧಿಸಿದರು. ಇದರಿಂದಾಗಿ ಅವರು ಜೈಲಿಗೆ ಹೋಗಬೇಕಾಯಿತು. ತುರ್ತು ಪರಿಸ್ಥಿತಿಯ ನಂತರ ಚುನಾವಣೆ ನಡೆದಾಗ ಇಂದಿರಾ ಗಾಂಧಿ ಹೀನಾಯವಾಗಿ ಸೋತಿದ್ದರು. ದೇಶದಲ್ಲಿ ಕಾಂಗ್ರೆಸ್ಸೇತರ ಪಕ್ಷಗಳು ಒಟ್ಟಾಗಿ ಸರ್ಕಾರ ರಚಿಸಿದವು. ಜನತಾ ಪಕ್ಷದ ಸರ್ಕಾರ ರಚನೆಯಾಯಿತು ಮತ್ತು ಮೊರಾರ್ಜಿ ದೇಸಾಯಿ ಪ್ರಧಾನಿಯಾದರು.
ಚರಣ್ ಸಿಂಗ್ ಈ ಸರ್ಕಾರದಲ್ಲಿ ಉಪ ಪ್ರಧಾನಿ ಮತ್ತು ಗೃಹ ಸಚಿವರಾಗಿದ್ದರು. ಆದರೆ ಕೆಲವೇ ದಿನಗಳಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಪತನವಾಯಿತು. ನಂತರ ಕಾಂಗ್ರೆಸ್ ಬೆಂಬಲದೊಂದಿಗೆ ಚರಣ್ ಸಿಂಗ್ ಪ್ರಧಾನಿಯಾದರು. ಅವರು ತಮ್ಮ ಸರ್ಕಾರದ ಬಹುಮತವನ್ನು ಸಾಬೀತುಪಡಿಸಬೇಕಾಗಿತ್ತು. ಆದರೆ ನಂತರ ಇಂದಿರಾ ಅವರು ತಮ್ಮ ಬೆಂಬಲವನ್ನು ಹಿಂತೆಗೆದುಕೊಂಡರು ಮತ್ತು ಸರ್ಕಾರ ಪತನವಾಯಿತು. ಚರಣ್ ಸಿಂಗ್ ಒಂದು ದಿನವೂ ಸಂಸತ್ತಿಗೆ ಹೋಗದೆ ರಾಜೀನಾಮೆ ನೀಡಬೇಕಾಯಿತು. ಚರಣ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಿರಬಹುದು. ಆದರೆ ಹಣಕಾಸು ಸಚಿವರಾಗಿದ್ದಾಗ ಅವರು ರಸಗೊಬ್ಬರ ಮತ್ತು ಡೀಸೆಲ್ ಬೆಲೆಗಳನ್ನು ನಿಯಂತ್ರಿಸಿದರು. ಕೃಷಿ ಯಂತ್ರಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಾಗಿತ್ತು. ನಬಾರ್ಡ್ ಅನ್ನು ಕೂಡ ಅದೇ ಸಮಯದಲ್ಲಿ ಸ್ಥಾಪಿಸಲಾಯಿತು. 1953ರ ಮೇ 29ರಂದು ನ್ಯೂಜಿಲೆಂಡ್ನ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶೆರ್ಪಾ ತೇನ್ಸಿಂಗ್ ನಾರ್ಗೆ ಅವರು ಮೌಂಟ್ ಎವರೆಸ್ಟ್ ಅನ್ನು ಏರಿದರು. ಈ ದಿನವನ್ನು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಲ್ಲದೆ ಮೇ 29 ತೇನ್ಸಿಂಗ್ ನಾರ್ಗೆ ಅವರ ಜನ್ಮದಿನವೂ ಆಗಿದೆ. ಇಬ್ಬರು ಆರೋಹಿಗಳು ಮೌಂಟ್ ಎವರೆಸ್ಟ್ ಅನ್ನು ತಲುಪಿದ ಅಭಿಯಾನವು ಬ್ರಿಟನ್ನ ಮೂಲಕ ಆಗಿತ್ತು. ಮೇ 28ರಂದು ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನಾರ್ಗೆ ಆರೋಹಣವನ್ನು ಪ್ರಾರಂಭಿಸಿದರು. ಒಂದು ದಿನದ ಆರೋಹಣದ ನಂತರ ಇಬ್ಬರು ಕೂಡ 27,900 ಅಡಿ ಎತ್ತರದಲ್ಲಿ ತೀವ್ರ ಹಿಮ ಬಿರುಗಾಳಿ ಮತ್ತು ಚಳಿಯ ನಡುವೆ ರಾತ್ರಿ ಕಳೆದರು. ಬೆಳಗ್ಗೆ ಮತ್ತೆ ಹತ್ತಲು ಪ್ರಾರಂಭಿಸಿ 9 ಗಂಟೆಗೆ ಇಬ್ಬರು ಉತ್ತರದ ಶಿಖರವನ್ನು ತಲುಪಿದರು. ಆಗ ಈ ಈರ್ವರು ಮತ್ತು ಮೌಂಟ್ ಎವರೆಸ್ಟ್ ನಡುವೆ 40 ಅಡಿ ಎತ್ತರದ ಹಿಮಾವೃತ ಬಂಡೆಯೊಂದು ನಿಂತಿತ್ತು. ಹಗ್ಗದ ಸಹಾಯದಿಂದ ಬಂಡೆಯ ಬಿರುಕಿನ ಮೂಲಕ ಹಿಲರಿ ಮೇಲಕ್ಕೆ ತಲುಪಿದರು ಮತ್ತು ಹಗ್ಗವನ್ನು ಅಲ್ಲಿಂದ ಎಸೆದರು. ತೇನ್ಸಿಂಗ್ ಆ ಹಗ್ಗ ಹಿಡಿದುಕೊಂಡು ಮೇಲೆ ಬಂದರು. 11:30ಕ್ಕೆ ಇಬ್ಬರು ವಿಶ್ವದ ತುತ್ತ ತುದಿಯಲ್ಲಿದ್ದರು ಮತ್ತು ಈ ಮೂಲಕ ಇಬ್ಬರು ತಮ್ಮ ಹೆಸರನ್ನು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಿಸಿದರು. 1917ರ ಮೇ 29ರಂದು ಅಮೆರಿಕದ 35ನೇ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಜನಿಸಿದರು. ಕೆನಡಿ ಅಮೆರಿಕದ 2ನೇ ಅತ್ಯಂತ ಕಿರಿಯ ಅಧ್ಯಕ್ಷ ಎಂಬ ದಾಖಲೆಯನ್ನು ಹೊಂದಿದ್ದಾರೆ. ಅವರ ಅಧಿಕಾರಾವಧಿ 1961 ಮತ್ತು 63ರ ನಡುವೆ ಇತ್ತು. ಕೆನಡಿಯವರ ಅಧಿಕಾರಾವಧಿಯಲ್ಲಿ ಕ್ಯೂಬನ್ ಕ್ಷಿಪಣಿ ಬಿಕ್ಕಟ್ಟಿನಿಂದ ಆರಂಭಿಸಿ ಬಾಹ್ಯಾಕಾಶ ಯೋಜನೆ ಅಪೋಲೋ, ಬರ್ಲಿನ್ ಗೋಡೆಯ ನಿರ್ಮಾಣ, ಆಫ್ರಿಕನ್ ಅಮೆರಿಕನ್ ನಾಗರಿಕ ಹಕ್ಕುಗಳ ಚಳುವಳಿ ಮತ್ತು ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕದ ಹಸ್ತಕ್ಷೇಪದವರೆಗೆ ಅನೇಕ ಘಟನೆಗಳು ನಡೆದವು. 1963ರ ನವೆಂಬರ್ 22ರಂದು ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವೆಂದು ಪರಿಗಣಿಸಲ್ಪಟ್ಟಿದ್ದ ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರನ್ನು ಟೆಕ್ಸಾಸ್ನಲ್ಲಿ ಹತ್ಯೆ ಮಾಡಲಾಯಿತು.